ಮೊದಲ ದಿನವೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸರ್ 6 ದೊಡ್ಡ ಘೋಷಣೆ, 6ನೇ ಗ್ಯಾರಂಟಿ ಅಧಿಕೃತವಾಗಿ ಕರ್ನಾಟಕ ರಾಜ್ಯದಂತ ಜಾರಿಗೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ, ಗೃಹ ಜ್ಯೋತಿ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಂಥವರಿಗೆ ಹಣ ಬರೋದು ಬಂದ್ ಆಗುತ್ತಾ? ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆದ್ರೂ ಏನು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಒಂದು ಕಡೆಗೆ ಬಾಕಿ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಟ್ಟು 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು. ಮತ್ತೆ ಇನ್ನೊಂದು ಕಡೆಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಪರಿಶೀಲನೆ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ ಎಂಬುವ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಒಟ್ಟು 6 ದೊಡ್ಡ ಘೋಷಣೆಗಳು. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡೋದು ಸೇರಿದಂತೆ 6 ದೊಡ್ಡ ಘೋಷಣೆಗಳಲ್ಲಿ ಕೆಲವು ಬದಲಾವಣೆಗಳ ಬಗ್ಗೆ ಕೂಡ ಅಪ್ಡೇಟ್ ನೋಡೋಣ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಇದೇ ಜೂನ್ 20ನೇ ತಾರೀಕಿನಿಂದ ಮನೆ ಮನೆಗೆ ಬಿಎಲ್ಒ ಅಧಿಕಾರಿಗಳು ಬರಲಿದ್ದಾರೆ ಹಾಗೂ SIR ಪ್ರಕ್ರಿಯೆ, ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಮತದಾರರ ಮತದಾನ ಹಕ್ಕು ಹೋದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಹಣನೂ ಸಿಗಲ್ಲ, ಪಿಂಚಣಿ ಕೂಡ ಬರೋದಿಲ್ಲ ಎಂಬ ದೊಡ್ಡ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಇದ್ರ ಬಗ್ಗೆ ಜನರು ಜಾಗರೂಕರಾಗಿರ್ಬೇಕು ಅಂತಾನೂ ಕೂಡ ಮೊದಲೇ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಸೊ ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು ಲೈಕ್ ಮಾಡಿ. ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗನೆ ನಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ, ನಿಮಗೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಆರ್ ಎಂಬುದರ ಮೂಲಕ ಕಮೆಂಟ್ ಮಾಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ನೋಡಿ, ಮೊದಲ ದಿನವೇ ಡಿಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿಯಾಗಿ 6 ದೊಡ್ಡ ಘೋಷಣೆಗಳನ್ನ ಮಾಡಿದ್ದಾರೆ. ಅದು ಏನಂತಾನು ಕೂಡ ನಾವು ನಿಮಗೆ ಹೇಳ್ತೇವೆ. ಇನ್ನೊಂದು ಕಡೆಗೆ ಮೊದಲ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಇಂಥವರಿಗೆ ಹಣ ಬರೋದು ಬಂದ್ ಆಗಬಹುದು ಅಂತಾನು ಕೂಡ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಎದಕ್ಕಪ್ಪ ಅಂದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಈ 2 ಯೋಜನೆಗಳಿಂದ ನೋಡಿ ಸರ್ಕಾರಕ್ಕೆ ಅಕ್ರಮವಾಗಿ ಬಂದವರನ್ನ ಪತ್ತೆ ಹಚ್ಚಲು ಮುಂದಾಗಬಹುದು. ಅಂದ್ರೆ ನೋಡಿ, ಯಾರೆಲ್ಲ ಅನರ್ಹರು ಇದ್ದಾರೆ ಅವರನ್ನ ತೆಗೆದು ಹಾಕಲಿದ್ದಾರೆ. ಈಗ ಯಾವ ತರ ಅನರ್ಹರು BPL ಕಾರ್ಡ್ ಅಲ್ಲಿ ಇದ್ರು ಅವರನ್ನ ತೆಗೆದು APL ಕಾರ್ಡ್ ಗೆ ಕನ್ವರ್ಟ್ ಮಾಡಿದ್ದಾರಲ್ಲ, ಅಂದ್ರೆ ಅಕ್ರಮವಾಗಿ ಪಡೆದಿರುವ BPL ಕಾರ್ಡ್ಗಳನ್ನ APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ, ಅವರ BPL ಕಾರ್ಡ್ ಬಂದ್ ಆಗಿದೆ. ಅದೇ ತರ ಅಕ್ರಮವಾಗಿ ಪಡೆದವರ ಗೃಹ ಜ್ಯೋತಿ ಯೋಜನೆ, ಅಕ್ರಮವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇದ್ದವರಿಗೂ ಕೂಡ ಸರ್ಕಾರ ಶೀಘ್ರದಲ್ಲೇ ಶಾಕ್ ಕೊಡಲಿದೆ. ಯಾಕಂದ್ರೆ ಮರುಪರಿಶೀಲನಾ ಕೆಲಸ ಈಗ ಶುರು ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಒಂದು ಕಡೆಗೆ ಮೊದಲಿಗೆ ಗೃಹಲಕ್ಷ್ಮಿ ಬಗ್ಗೆ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ 1,24,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರು ಕರ್ನಾಟಕದಲ್ಲಿ ಇರುವಂತದ್ದು. ದೊಡ್ಡ ಪ್ರಮಾಣದಲ್ಲಿ ಫಲಾನುಭವಿಗಳ ಪಟ್ಟಿಯಲ್ಲಿ ಹಲವು ತಾಂತ್ರಿಕ ದೋಷಗಳು, ಅಂದ್ರೆ ಟೆಕ್ನಿಕಲ್ ಎರರ್ಸ್ ಹಾಗೂ ನಿಯಮಗಳ ಉಲ್ಲಂಘನೆ ಆಗಿರೋದು ಕೂಡ ಪತ್ತೆಯಾಗಿದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ ಹೇಳಿಕೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ಪರಿಷ್ಕರಣೆ ಅಗತ್ಯ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಈ ಹಿಂದೆ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಮಾತಾಡಿದ್ದ ಸಿಎಂ ಡಿಕೆ ಶಿವಕುಮಾರ್ ಅವರು ಬರೋಬ್ಬರಿ 100 ಕೋಟಿ ಮಿಸ್ಯೂಸ್ ಆಗ್ತಾ ಇದೆ, ಈ ಬಗ್ಗೆ ನಮಗೆ ಮಾಹಿತಿಗಳು ಬಂದಿವೆ, ಸತ್ತವರಿಗೂ ಕೂಡ ಸರ್ಕಾರ ಹಣ ಹಾಕ್ತಾ ಇದೆ, ಸತ್ತವರ ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಹಣ ಹಾಕ್ತಾ ಇದೆ, ಆದ್ರೆ ಕುಟುಂಬಸ್ಥರು ಅದನ್ನ ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಹೊರತಾಗಿ ಯಾವುದೇ ಭಯವಿಲ್ಲದೆ ಅದನ್ನ ವಿಡ್ರಾಲ್ ಮಾಡಿ ತಮ್ಮ ಪರ್ಸನಲ್ ಯೂಸ್ಗೆ ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಗೊತ್ತಿಲ್ಲದೆ ಹಣ ಹಾಕ್ತಾ ಇರಬಹುದು, ಆದ್ರೆ ಇಲ್ಲಿ ಕುಟುಂಬಸ್ಥರು ಗೊತ್ತಿದ್ರು ಕೂಡ ಒಂದು ಹಣವನ್ನ ವಿಡ್ರಾಲ್ ಮಾಡ್ತಾ ಇದ್ದಾರೆ. ಸರ್ಕಾರದ ಬಗ್ಗೆ ಅವರಿಗೆ ಭಯನೇ ಇಲ್ಲ ಎಂಬುದು ಹೇಳಿಕೆ ಡಿಕೆ ಶಿವಕುಮಾರ್ ಸರ್ ಕೊಟ್ಟಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಟೆಲಿಫೋನ್ ನಂಬರ್ ಬೇರೆಯವ್ರದ್ದು ಯಾರದ್ದೋ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಪರಿಶೀಲನೆ ಮಾಡುವಾಗ ಗೃಹಲಕ್ಷ್ಮಿ ಹೆಸರು ಇದ್ದವರ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ, ಆ ಒಂದು ಮೊಬೈಲ್ ನಂಬರ್ಗೆ ಯಾರದ್ದೋ ಬೇರೆಯವರ ನಂಬರ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇದು ಸರಿಯಾದ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇದೆಯಾ, ಅಥವಾ ಇಲ್ಲಿ ದೊಡ್ಡ ಒಂದು ಏನಾದ್ರೂ ಎರರ್ ಇದೆಯಾ, ಅಥವಾ ಬೇರೆಯವರಿಗೆ ಹಣ ಹೋಗ್ತಾ ಇದೆಯಾ, ಇದನ್ನು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಅದನ್ನ ಸರಿಯಾಗಿ ದಾಖಲೆ ಕೊಡಿ ಅಂತ ಹೇಳ್ತೀವಿ ಅಂತ ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ, ಇನ್ನು ಒಂದೇ ಮನೆಯಲ್ಲಿ 2-3 ಜನರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೋತಾ ಇದ್ದಾರೆ. ಒಂದು ಮನೆಗೆ ಒಬ್ರು ಯಜಮಾನಿ, ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಅಂತ ಮೊದಲೇ ಸರ್ಕಾರ ಹೇಳಿರುವಂತದ್ದು. ಆದ್ರೂ ಕೂಡ ಕೆಲವರು ಅಕ್ರಮವಾಗಿ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೂ ಕೂಡ ಸರ್ಕಾರ ಈಗ ಹಣ ಕೊಡ್ತಾ ಇತ್ತು. ಇಲ್ಲಿವರೆಗೂ 30 ಕಂತು ಹಣವನ್ನ ಕೊಟ್ಟಿದ್ದಾರೆ, ಅಂದ್ರೆ 60,000 ರೂಪಾಯಿವರೆಗೂ ಹಣವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಮೃತಪಟ್ಟಿದ್ರು ನೋಡಿ, ಅವರ ಅಕೌಂಟ್ ಇಂದ ಹಣ ವಾಪಸ್ ತಗೋತೀವಿ ಅಂತ ಮೊದಲ ಒಂದು ಹೇಳಿಕೆ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ. ಸೊ ಇಲ್ಲಿ GST ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣ ಪಡ್ಕೋತಾ ಇದ್ದವರು, ಇನ್ನು ಮುಖ್ಯವಾಗಿ ಏನಾದ್ರೂ ಬೇರೆ ಮಿಸ್ಟೇಕ್ ನಂಬರ್ ಅಥವಾ ನೀವೇನಾದ್ರೂ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿದ್ರೆ, ಅಥವಾ ಯಾರಾದ್ರೂ ಅಕ್ರಮವಾಗಿ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ರೆ ಅವರೆಲ್ಲರನ್ನು ಕೂಡ ತೆಗೆದು ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ. ಎದಕ್ಕಂದ್ರೆ ಇದು ಗೃಹಲಕ್ಷ್ಮಿಯರ ಒಳಿತಿಗಾಗಿ ಈ ಒಂದು ನಿರ್ಧಾರ ಮಾಡಲಾಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ನೋಡಿ, ಯಾವಾಗ ಗೃಹಲಕ್ಷ್ಮಿಯರ ಸಂಖ್ಯೆ ಹೆಚ್ಚಾಗುತ್ತೆ ಹಾಗೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಕೂಡ ಹೆಚ್ಚಾಗುತ್ತೆ. ಎದಕ್ಕಂದ್ರೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಕೊಡಬೇಕು. ಅರ್ಹರಿಗೆ ಮಾತ್ರ ಸರ್ಕಾರ ಹಣ ಕೊಟ್ರೆ ಅವಾಗ ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ, ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಹಣ ಸಿಗಬೇಕು ಎಂಬುದೇ ಡಿಕೆ ಶಿವಕುಮಾರ್ ಒಂದು ಆಸೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಸೊ ಇಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಅರ್ಹರಿಗೆ ಮಾತ್ರ, ಅನರ್ಹರನ್ನ ಗೃಹಲಕ್ಷ್ಮಿಯಿಂದ ತೆಗೆದು ಹಾಕೋದೇ ಸರ್ಕಾರ ಈಗ ನಿರ್ಧಾರ ಮಾಡಿದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಯಾರೆಲ್ಲ
ಅಕ್ರಮವಾಗಿ ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲರೂ ಕೂಡ ಶಾಕ್ ಅಂತ ಹೇಳ್ಬೋದು. ಇನ್ನು ಹಣ ಜಮೆ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ನೋಡಿ, 30 ಕಂತು ಹಣ ಅಂತೂ ನಿಮಗೆ ಜಮೆ ಆಗಿರಬಹುದು, ಎಲ್ಲರಿಗೂ ಜಮೆ ಆಗಿದೆ. ಇನ್ನು 31ನೇ ಕಂತು ಹಣ ಏನಿದೆ ನೋಡಿ, ಈಗಾಗಲೇ ಬಿಡುಗಡೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸರ್ ಆಯ್ಕೆ ಆಗಿದ್ದಾರೆ. ಹೀಗಾಗಿ ಸ್ವಲ್ಪ ವಿಳಂಬ ಆದ್ರೂ ಕೂಡ ಇನ್ ಮುಂದೆ ಹಣ ಕರೆಕ್ಟ್ ಆಗಿ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಅಕ್ರಮವಾಗಿ ಬಂದವರನ್ನ ತೆಗೆದು ಹಾಕ್ತಾರೆ. ಸೊ ಅರ್ಹರಿಗೆ ಮಾತ್ರ 2,000 ರೂಪಾಯಿ ಬರುವಂತೆ ಮಾಡ್ತಾರಂತೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ವೀಕ್ಷಕರೇ, 31ನೇ ಕಂತು ಹಣ ಬಿಡುಗಡೆ ಆಗಿದ್ರೆ ಇದೇ ಒಂದು 10 ಅಥವಾ 12ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಬರುವ ಎಲ್ಲ ನಿರೀಕ್ಷೆ ಇದೆ. ಆದ್ರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನೊಂದು ಕಡೆಗೆ ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ತುಂಬಾ ಜನರು ಅಕ್ರಮವಾಗಿ ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಹೇಗಪ್ಪ ಅಂದ್ರೆ, ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿರ್ತಾರೆ, ಅವರು ಬಾಡಿಗೆ ಮನೆಯಲ್ಲಿರ್ತಾರೆ, ಕಬ್ಜಾ ಮನೆಯಲ್ಲಿರ್ತಾರೆ, ಅವರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಂಡಿರ್ತಾರೆ. ಅಂದ್ರೆ ಬೇರೆ ರಾಜ್ಯದವರು ಕೂಡ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳ ಲಾಭ ಪಡ್ಕೋತಾ ಇದ್ದಾರೆ. ಇದು ಕರ್ನಾಟಕದ ಜನರಿಗೆ ಮಾತ್ರ ಸಿಗ್ಬೇಕು ಅಂತ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಅಂತ ಹೇಳ್ಬೋದು. ಒಬ್ಬರ ಹೆಸರಲ್ಲಿ 5 ರಿಂದ 6 ವಿದ್ಯುತ್ ಮೀಟರ್ಗಳು ಇರುತ್ತದೆ. ಇದನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಈ ಅಕ್ರಮಗಳನ್ನು ತಡೆಯಲು ಮತ್ತು ನಿಖರ ಮಾಹಿತಿ ಪಡೆಯಲು ನಾವು ಗ್ರಾಹಕರ ದೂರವಾಣಿ ಸಂಖ್ಯೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನ ಮರುಪಡಿತೀವಿ ಅಂತಾನು ಕೂಡ ಒಂದು ವಿವರವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಈಗ ನೋಡಿ, ಕೆಲವರು ಈ ಒಂದು 200 ಯೂನಿಟ್ ಉಚಿತ ವಿದ್ಯುತ್ ಏನಿದೆ ನೋಡಿ, ಇದು ಗೃಹ ಬಳಕೆ ಅಂತ ಮೊದಲೇ ಹೇಳಿಕೆ ಕೊಟ್ಟಿದ್ರು ಕೂಡ, ಕೆಲವರು ಗೃಹ ವಸತಿ ಬಳಕೆ ಅಂತ ಇದನ್ನ ವಾಣಿಜ್ಯ ಉದ್ದೇಶಗಳಿಗೆ ಅಂದ್ರೆ ಕಮರ್ಷಿಯಲ್ ಗಾಗಿ ಅಕ್ರಮವಾಗಿ ಬಳಸ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ವೀಕ್ಷಕರೇ, SIR ಬಗ್ಗೆನೂ ಕೂಡ ಜಾಗರೂಕರಾಗಿರ್ಬೇಕು ಅಂತ ಮತ್ತೊಮ್ಮೆ ಹೇಳಿಕೆ ಬಂದಿರುವಂತದ್ದು. ನೋಡಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಜೂನ್ 20ನೇ ತಾರೀಕಿನಿಂದ ಮನೆ ಮನೆಗೆ ಮತ್ತೆ BLO ಅಧಿಕಾರಿಗಳು ಬರೋದು ಬಹುತೇಕ ಗ್ಯಾರಂಟಿ. ನೋಡಿ, ಈ ಒಂದು SIR ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ. ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾಗುತ್ತೆ. ಒಂದು ವೇಳೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ನೀವೇನಾದ್ರೂ ದಾಖಲೆಗಳನ್ನ ತಪ್ಪಾಗಿ ಕೊಟ್ರೆ, ಅವಾಗ ಬೈ ಮಿಸ್ಟೇಕ್ ಆಗಿ ನಿಮ್ದು ಮತದಾನದ ಹಕ್ಕು ಹೋದ್ರೆ, ಅಂದ್ರೆ ನಿಮ್ದು ವೋಟಿಂಗ್ ಪವರ್ ಹೋದ್ರೆ, ಅವಾಗ ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭನೂ ಕೂಡ ಸಿಗಲ್ಲ. ಹೀಗಾಗಿ SIR ಬಗ್ಗೆ ಎಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು. ನಿಮಗೆ ಏನಾದ್ರೂ ಒಂದು ಅರ್ಜಿ ಕೊಟ್ಟಿದ್ರೆ ಅದನ್ನ ತುಂಬಿ ವಾಪಸ್ ನೀವು ಕೊಡಬೇಕು. ಏನಾದ್ರೂ ವಿಳಂಬ ಮಾಡಿದ್ರೆ, ನಿಮ್ದು ಮತದಾನದ ಹಕ್ಕು ಹೋಗ್ಬಿಟ್ರೆ, ಅವಾಗ ನಿಮಗೆ ದೊಡ್ಡ ಸಮಸ್ಯೆ ಆಗ್ಬಹುದು ಅಂತಾನು ಕೂಡ ಇಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಇದಕ್ಕೆ ಬೇಕಾದ ಎಲ್ಲಾ ರೀತಿ ಸಹಾಯ ಮಾಡಲು ಮುಂದಾಗುತ್ತೆ ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ನೋಡಿ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಮೊದಲ ದಿನವೇ 6 ದೊಡ್ಡ ಘೋಷಣೆ ಅಂದ್ರೆ ಸಿಕ್ಸರ್ ಅಂತಾನೆ ಹೇಳ್ಬಹುದು. ಅದರಲ್ಲಿ 2 ದೊಡ್ಡ ಘೋಷಣೆ ಏನಪ್ಪಾ ಅಂದ್ರೆ, ಉಚಿತ ಬಸ್ ಪಾಸ್ ಯೋಜನೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಇಷ್ಟು ದಿನ ವಿದ್ಯಾರ್ಥಿನಿಯರಿಗೆ ಮಾತ್ರ ಇತ್ತು, ಹೆಣ್ಣು ಮಕ್ಕಳಿಗೆ ಮಾತ್ರ ಇತ್ತು. ಆದ್ರೆ ಈಗ ಗಂಡು ವಿದ್ಯಾರ್ಥಿಗಳಿಗೆ ಅಂದ್ರೆ ಗಂಡು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಬಸ್ ಪಾಸ್ ಯೋಜನೆ ರಾಜ್ಯಾದ್ಯಂತ BMTC ಬಸ್ ಆಗಿರ್ಬೋದು, KSRTC ಬಸ್ ಆಗಿರ್ಬೋದು, ಕರ್ನಾಟಕ ರಾಜ್ಯದಂತ ಅವರಿಗೆ ಉಚಿತ ಬಸ್ ಪಾಸ್ ಯೋಜನೆಯನ್ನ ವಿತರಣೆ ಮಾಡಲಾಗುತ್ತೆ. ಇನ್ನು ಎರಡನೇದಾಗಿ ದೊಡ್ಡ ಗ್ಯಾರಂಟಿ ಏನಪ್ಪಾ ಅಂದ್ರೆ, 6ನೇ ಗ್ಯಾರಂಟಿಯನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತೀರ್ಣೆ ಮಾಡಿರುವಂತದ್ದು ವೀಕ್ಷಕರೇ. ಅಂದ್ರೆ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ, ಅಂದ್ರೆ ಇದು ಭೂ ಗ್ಯಾರಂಟಿ. ನಮ್ದು 6ನೇ ಗ್ಯಾರಂಟಿ ಅಂತ ಮೊದಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇದು ಕೇವಲ ಬೆಂಗಳೂರಿಗೆ, ರಾಜಧಾನಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಈಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು 6ನೇ ಗ್ಯಾರಂಟಿಯನ್ನ ಅಧಿಕೃತವಾಗಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರ ಅನ್ವಯವಾಗುವ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಒಂದು ನೀಡುವ ಕ್ರಮ ಯೋಜನೆ ರಾಜ್ಯಕ್ಕೂ ಕೂಡ, ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಲಾಗುತ್ತೆ. ಗ್ರಾಮ ಪಂಚಾಯತ್ನಿಂದ JB ವರೆಗಿನ ಎಲ್ಲಾ ಬಿ ಖಾತಾ ಆಸ್ತಿಗಳಿಗೆ ಸೂಕ್ತ ದಾಖಲೆಗಳಿದ್ದ ಎ ಖಾತಾ, ಆ ಮೂಲಕ ದಾಖಲೆ ಸರಿ ಇಲ್ಲದ ಆಸ್ತಿಗಳಿಗೆ ಎದುರಾಗುತ್ತಿರುವ ಸಮಸ್ಯೆ ನಿವಾರಿಸಲು ಈ ಕ್ರಮ. ಇದರಿಂದ ರಾಜ್ಯದಂತ ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ಲಾಭ ಸಿಗುತ್ತೆ ಅಂತ ಹೇಳ್ಬಹುದು. ಇನ್ನೊಂದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, OC ಇಲ್ದಿದ್ರು ಕೂಡ ನೀರು ಕರೆಂಟ್ ಕೊಡ್ತೀವಿ ಅಂತ ದೊಡ್ಡ ಒಂದು ಕೊಡುಗೆ ಅಂತಾನೆ ಹೇಳ್ಬಹುದು. ಇದು ಮನೆ ಕಟ್ತಾ ಇದ್ದವರಿಗೆ, ಮನೆ ಕಟ್ಟದವರಿಗೆ, ಅರ್ಜಿ ಹಾಕಿದವ್ರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ OCCC ಇಲ್ಲದ 1200 ಚದರ ಅಡಿ ವಿಸ್ತೀರ್ಣದ ಕಟ್ಟಡಗಳಿಗೆ ನೀರು ವಿದ್ಯುತ್ ಸಂಪರ್ಕ ಕಲ್ಪಿಸೋ ಬೆಂಗಳೂರಿನ ಯೋಜನೆ ರಾಜ್ಯವ್ಯಾಪಿ ವಿಸ್ತೀರ್ಣೆ ಮಾಡಿದ್ದಾರೆ. 2026 ಮೇ 31ರವರೆಗೂ 2500 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿ ನಿರ್ಮಾಣವಾದ 3 ಅಂತಸ್ತಿನವರೆಗಿನ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ನೀರು ಸಂಪರ್ಕ ನೀಡಲು OCCCಯಲ್ಲಿ ವಿನಾಯಿತಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಉದ್ಯೋಗ ವಿನಿಮಯ ಕೇಂದ್ರ ಸೃಷ್ಟಿಯಾಗುತ್ತೆ. ಬೆಂಗಳೂರು ರಸ್ತೆಗಳಿಗೆ 2,000 ಕೋಟಿ ರೂಪಾಯಿ ಅನುದಾನ. ರಾಜ್ಯದಂತ 10,000 ಯುವ ಸಂಘ. ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗ ಕೊಡದೆ ನಮ್ಮ ಜವಾಬ್ದಾರಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ನೋಡಿ, ಸದ್ಯಕ್ಕೆ ಇದೊಂದು ಹಳೆ ಅಪ್ಡೇಟ್ ಆಗಿದ್ರು ಕೂಡ ಜೂನ್ ತಿಂಗಳಿನಿಂದ
ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ ಹೋದ ತಿಂಗಳು ಅಂದ್ರೆ ನೋಡಿ ವೀಕ್ಷಕರೇ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಈ ಒಂದು ಘೋಷಣೆ ಆಗಿತ್ತು, ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಇದು ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತವಾಗಿ ಚಾಲ್ತಿಯಲ್ಲಿ ಬಂದಿಲ್ಲ, ಕೇವಲ ಘೋಷಣೆ ಆಗಿದೆ. ಸೊ ಇದನ್ನ ಜೂನ್ ತಿಂಗಳಿಂದ ವಿತರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಒಂದು ಕಡೆಗೆ ಅಕ್ಕಿ ವಿತರಣೆ ಬಂದ್ ಮಾಡಿ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಮಾಡುತ್ತೆ ಅಂತಾನು ಕೂಡ ಇಲ್ಲಿ ಹೇಳಿದ್ರು. ಅದೇ ತರ 2 ಕೆಜಿ ಅಕ್ಕಿ 3 ಕೆಜಿ ರಾಗಿಯನ್ನ ವಿತರಣೆ ಮಾಡಿದ್ದಾರೆ ಮೇ ತಿಂಗಳಲ್ಲಿ. ಜೂನ್ ತಿಂಗಳಲ್ಲೂ ಕೂಡ 2 ಕೆಜಿ ಅಕ್ಕಿ 3 ಕೆಜಿ ರಾಗಿ ವಿತರಣೆ ಮಾಡುವಂತೆ ಕೇಂದ್ರ ಸರ್ಕಾರ ಕೇಂದ್ರದ ಬಿಪಿಎಲ್ ಕಾರ್ಡ್ ಗ್ರಾಹಕರಿಗೆ, ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಆದ್ರೆ ತುಂಬಾ ಜನರಿಗೆ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆ ವಿಳಂಬವಾಗ್ತಾ ಇದೆ. ಹೌದು, ಕೆಲವೊಂದು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಪಡಿತರದಾರರಿಗೆ ಕ್ಯೂನಲ್ಲಿ ನಿಂತರೂ ಕೂಡ ಅವರ ಒಂದು ಟೈಮ್ ಅಂದ್ರೆ ಅವರು ಪಡಿತರ ಪಡ್ಕೋಬೇಕು ಅನ್ನೋಷ್ಟರಲ್ಲೇ ಸರ್ವರ್ ಹೋಗ್ಬಿಡ್ತಾ ಇದೆ, ಬಯೋಮೆಟ್ರಿಕ್ ವರ್ಕ್ ಆಗ್ತಾ ಇಲ್ಲ. ಹೀಗಾಗಿ ವಿಳಂಬವಾಗಿರುವಂತದ್ದು ಮೇ ತಿಂಗಳಲ್ಲಿ 40% ಪಡಿತರ ವಿತರಣೆ ವಿಳಂಬವಾಗಿತ್ತು, ಕೆಲವರಿಗೆ ವಿತರಣೆ ಕೂಡ ಆಗಿಲ್ಲ. ಅಂತವರು ಈ ಒಂದು ಜೂನ್ ತಿಂಗಳಲ್ಲಿ ಬಯೋಮೆಟ್ರಿಕ್ ಮತ್ತೆ ಬೆರಳಚ್ಚು ಇನ್ನೊಮ್ಮೆ ಕೊಡೋದ್ರ ಮೂಲಕ ತಮ್ಮ ಬಾಕಿ ಪಡಿತರವನ್ನ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಸೊ ನೀವು ಕೂಡ ಪಡಿತರ ಚೀಟಿದಾರರಾಗಿದ್ರೆ ನೀವು ಕೂಡ ಮತ್ತೊಮ್ಮೆ ಬೆರಳಚ್ಚು ಕೊಡೋದ್ರ ಮೂಲಕ ನಿಮ್ದು ಬಾಕಿ ಪಡಿತರ ಇದ್ರೆ ಅದನ್ನು ನೀವು ಪಡ್ಕೋಬಹುದು. ಇನ್ನು ಎರಡನೇದು ದೊಡ್ಡ ಅಪ್ಡೇಟ್ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರದ ಇಂದಿರಾ ಕಿಟ್ ವಿತರಣೆ ಏನಿದೆ ನೋಡಿ, ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇದನ್ನು ಸ್ವಲ್ಪ ವಿಳಂಬವಾಗಬಹುದು ಎಂಬುವ ಒಂದು ಸಂಶಯ ಬರ್ತಾ ಇದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗಿರುವಂತದ್ದು ನಿಮ್ಗೆ ಗೊತ್ತಿರಬಹುದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಇದನ್ನ ವಿತರಣೆ ಮಾಡಬೇಕಾಗುತ್ತೆ. ಹೀಗಾಗಿ ಆಹಾರ ಮತ್ತು ನಾಗರಿಕ ಇಲಾಖೆ ಈಗಾಗಲೇ ಮತ್ತೆ ಹಳೆ ಸಚಿವರು ಕೆ.ಎಚ್. ಮುನಿಯಪ್ಪ ಸರ್ ಅವರಿಗೆ ಮತ್ತೆ ವಾಪಸ್ ಬಂದಿದೆ. ಅಂದ್ರೆ ಈ ಒಂದು ಆಹಾರ ಇಲಾಖೆ ಕೂಡ ಮತ್ತೆ ಕೆ.ಎಚ್. ಮುನಿಯಪ್ಪ ಸರ್ ಅವರಿಗೆ ಬಂದಿದೆ. ಹೀಗಾಗಿ ಅವರೀಗ ಇದನ್ನ ವಿತರಣೆ ಮಾಡಲಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ಇದರಲ್ಲಿ ಆಹಾರ ಇಲಾಖೆಯಲ್ಲಿ ಏನು ಕೂಡ ಬದಲಾವಣೆ ಇಲ್ಲ. ಆಹಾರ ಇಲಾಖೆ ಸಚಿವರು ಕೆ.ಎಚ್. ಮುನಿಯಪ್ಪ ಸರ್ ಇದ್ರು ಮೊದಲು. ಈಗ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲೂ ಕೂಡ ಕೆ.ಎಚ್. ಮುನಿಯಪ್ಪ ಸರ್ ಅವರೇ ಆಕ್ಟಿವ್ ಆಗಿ ಚಾಲ್ತಿಯಲ್ಲಿ ಇರುವಂತದ್ದು. ಸೊ ಯಾರು ಕೂಡ ಇಲ್ಲಿ ಇನ್ನೂ ಆಕ್ಟಿವ್ ಆಗಿಲ್ಲ. ಸೊ ಇದು ಮುಂದಿನ ಬರೋ ದಿನಗಳಲ್ಲಿ, ಇನ್ನು ಒಂದು 10-15 ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬರುತ್ತೆ. 2ನೇ ಸಂಪುಟ ವಿಸ್ತರಣೆಯ ಚರ್ಚೆಯಲ್ಲಿ ಏನಾದ್ರೂ ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಸದ್ಯಕ್ಕೆ ಹೇಳ್ಬೇಕಂದ್ರೆ 2.5 ಕೆಜಿದು, 5 ಕೆಜಿದು, 7.5 ಕೆಜಿದು 3 ತರಹದ ಕಿಟ್ ಗಳನ್ನ ಮಾಡಿದ್ದಾರೆ. 2 ಜನ ನಿಮ್ಮ ಮನೆಯಲ್ಲಿ ಇದ್ರೆ ಅವರಿಗೆ 2.5 ಕೆಜಿದು, 4 ಜನ ಇದ್ರೆ ಅವರಿಗೆ 5 ಕೆಜಿ ಇಂದಿರಾ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ ಅವರಿಗೆ 7.5 ಕೆಜಿದು ಇಂದಿರಾ ಕಿಟ್ಟು, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ. ಇನ್ನು ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ, ಇಷ್ಟು ಆಹಾರ ಧಾನ್ಯಗಳು ಸಿಗುತ್ತೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮಾಡಿ.